ಸಿಕ್ಕಾಪಟ್ಟೆ ಮಳೆ ಇದೆ. ಗೋವಾ ಕಡೆಗೆ ಹೊಂಟಿದ್ದೀವಿ. ಈ ರೋಡಲ್ಲಿ ಗಾಡಿ ಭಾಳ ಸ್ಪೀಡ್ ಆಗ್ತದೆ. ತುಂಬ ನೈಸ್ ಇದೆ ಇವತ್ತು. ನಿನ್ನೆ ರಾತ್ರಿನೇ ಹೊರಟಿದ್ವಿ ಗೋವಾ ಕಡೆಗೆ. ನೈಟು ಬರುವಲ್ಲಿ ರೋಡಲ್ಲಿ ಒಂದು ಮರ ಬಿದ್ದು ಹೋಗಿತ್ತು. 3 ತಾಸು ಅಲ್ಲೇ ಹಾಲ್ಟ್ ಆಗಿಬಿಟ್ಟು. ಮತ್ತು ಬೇರೆ ಬೇರೆ ಗಾಡಿ ಡ್ರೈವರ್ಗಳೆಲ್ಲ ಬಂದು ಹಗ್ಗ ಹಾಕ್ಕೊಂಡು ಗಿಡಕ್ಕೆ ಗಾಡಿಗೆ ಗಿಡ ಕಟ್ಟಿ ಜಗ್ಗಿಸಿ ಅದ್ರ ಜೋಡಿ ರಾತ್ರಿ ಎಲ್ಲ ಒದ್ದಾಡಿ ಇವಾಗ ಹೊರಟಿದ್ದೇವೆ ಬೆಳಿಗ್ಗೆ. ಕಣ್ಣಿಗೆ ಜಿಟಿ ಜಿಟಿ ಮಳೆ ಹಾಕ್ತಿರ್ತಿದೆ. ಈ ಘಾಟಲ್ಲಿ ಓವರ್ಟೇಕ್ ತೆಗೆದೇ ಡೇಂಜರು. ನೋಡಿ ನಾನು ನಿಂತ ಹೊಂಟಿದೆ. ಆದರೂ ಈ ಮಳೆಗಾಲಕ್ಕೆ ಪ್ರಕೃತಿ ನೋಡಿದೆ ಒಂಥರ ಚಂದ ಅಲ್ವಾ. ಆದರೂ ಈ ಮಳೆಗಾಲ ಟೈಮ್ದಲ್ಲಿ ಅಲ್ಲಿ ಬೀಳುವ ನೀರು ನೋಡಿದ್ರೆ ಚಂದ. ಇದರಿಂದ ನೀರು ಸುರಿಯೋಕೆ ಬರುತ್ತೆ, ನೋಡೋಕೆ ಒಂಥರ ಚಂದ. ನನ್ನ ಸೈಡೇ ಕೊಡ್ತಾ ಇಲ್ಲ. ನೋಡಿ ಗೊತ್ತಾಗಿದೆ ಇಲ್ಲಿ. ಸೈಡ್ ಕೊಡೋಣ, ದಾಟಿ ಹೋಗ್ತೀನಿ. ಸೈಡ್ ಕೊಟ್ಟಣ. ಇದಾಗ್ಬಿಟ್ರೆ ಮ್ಯಾಜಿಕ್ ಆಗೋದು. ನೈಟ್ ಫೋನ್ ಚಾರ್ಜ್ ಹಾಕಿರ್ತಿಲ್ಲ, ಚಾರ್ಜ್ ಕಡಿಮೆ ಇದೆ. ಹುಡುಗ ಚಾರ್ಜ್ ಇಲ್ಲ, ವಿಡಿಯೋ ಭಾಳ ಮಾಡಬೇಡ ಅಂತಿದ್ದಾನೆ. ಇದು ಮ್ಯಾಜಿಕ್ ಅನಿಸುತ್ತೆ ಬಹುಶಃ. ಸೈಡ್ ಕೊಟ್ಟು ದಾಟಿ ಹೋಗೋಣ ಇವಾಗ. ಟರ್ನಿಂಗಲ್ಲಿ ಸೈಡ್ ಹೊಡೆಯುತ್ತಾ ಇದ್ದಾರೆ. ಎದುರುಗಡೆ ಗಾಡಿ ಏನು ಮಾಡೋಕ್ಕಾಗಲ್ಲ. ಮ್ಯಾಜಿಕ್ ಅನಿಸುತ್ತೆ. ಮತ್ತೆ ಹುಡುಗ ಏನು ಸಮಾಚಾರ? ಗೋವಾ ಕಡೆಗೆ ಬಂದಿದ್ದೀವಿ. ಹಾಂ, ಇಂಥ ಮಳೆಯಾಗ ಗೋವಾ ಕಡೆ ಬಂದೇನು ಮಾಡ್ತೀಯ? ಸುಮ್ಮನೆ ಬೀಚ್ ಕಡೆ ಹೋಗಾಕು ಬರಲ್ಲ ಅಂತ ಎಲ್ಲ ಬೀಚ್ ಗೀಚ್ ಎಲ್ಲ ಇವಾಗ ಬಿಡೋದೇ ಇಲ್ಲ. ಎಣ್ಣೆ ಹೊಡಿತೀಯ ಗೋವಾಕ್ಕೆ ಬಂದೇವ? ಹೊಡಿಯಲ್ವಾ ಎಣ್ಣೆನ? ಮತ್ತು ಗೋವಾಕ್ಕೆ ಅದಕ್ಕೆ ಬಂದೀನಿ, ಎಣ್ಣೆ ಹೊಡಿಯಲ್ಲ ಅಂದ್ರೆ ಸುಮ್ಮನೆ ಗಾಡಿ ಹೊಡಿಯಲು ಬಂದಿದ್ದೇನೆ ನಾನು. ಅದೊಂದೇ ಚೀಪ್ ಅಲ್ವಾ ಗೋವಾದಲ್ಲಿ ಸಿಗೋಕ್ಕೆ? ಗೋವಾಕ್ಕೆ ಬಂದ್ರೆ ಎಲ್ಲರೂ ಎಣ್ಣೆ ಹೊಡಿಬೇಕಂತ ಐತಿ. ಹಾಂ,
ಹೋಗಕ್ಕೆ ಬರುತ್ತೆ ಎಣ್ಣೆ ಹೊಡಿಯೋಕೆ ಅರ್ಧ ಮಂದಿ ಬರ್ತಾರೆ ಡ್ರೈವರು. ಬಂದಿದ್ದು ಡ್ರೈವಿಂಗ್ ಮಾಡಲ್ಲ. ಇಂಥ ಮಳೆಗೆ ಬಂದು ಏನು ಮಾಡ್ತೀಯ ಹೋಗಕ್ಕೆ? ಗಾಡಿ ಡ್ರೈವಿಂಗ್ ಮಾಡಲ್ಲ. ಗಾಡಿ ಬರ್ತಾನೆ ಗಾಡಿ ಬಿಡ್ತಾನಂತೆ.